ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಅತಿಯಾದ ಮಾದಕ ವ್ಯಸನ ಹಾಗೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗೆ ಬಾನಿಸರಾಗಿ ಹೆಚ್ಚಾಗಿ ಏಡ್ಸ್ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಥವಾ HIV ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಇದು ಸಮಸ್ಯೆಯಾಗಿಯೇ ಮುಂದುವರೆದಿದೆ. ಯಾಕೆಂದರೆ ಈ ವೈರಸ್ಗೆ ಸೂಕ್ತವಾದ ಔಷಧಿ ಇಲ್ಲ. ಸರ್ಕಾರವು ಇದರ ನಿಯಂತ್ರಣಕ್ಕೆ ಸತತ ಪ್ರಯತ್ನ ಮಾಡುತ್ತಲೇ ಇದೆ. ಆದರೆ ಜನರ ಜಾಗೃತಿ ಕೊರತೆ, ಏಡ್ಸ್ ಬಗ್ಗೆ ಕಡಿಮೆ ಆಗುತ್ತಿರುವ ಭಯ ಯುವಕರಲ್ಲಿ ಏಡ್ಸ್ ಏರಿಕೆಗೆ ಕಾರಣವಾಗಿದೆ. ಇಂದು ಡಿಸೆಂಬರ್ 1 ಏಡ್ಸ್ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ, ನಂದಿ ವೈದ್ಯಕೀಯ ಮಹಾವಿದ್ಯಾಲಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ, ಜಿಲ್ಲಾ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ, ಜಿಲ್ಲೆಯ ರಕ್ತನಿಧಿ ಘಟಕಗಳು, ರೆಡ್ ರಿಬ್ಬನ್ ಕ್ಲಬ್, ಸ್ವಯಂ ಸೇವಾ ಸಂಘ ಸಂಸ್ಥೆಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ನಡೆಸಿದ್ದಾರೆ. ಹಿರಿಯ ನ್ಯಾಯಾಧೀಶರು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏಡ್ಸ್ ನಿಯಂತ್ರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ತಗೊಂಡಾಗ ನಾವು ಎಲ್ಲ ಗರ್ಭಿಣಿಯರು ಪ್ರತಿ ವರ್ಷ ಸುಮಾರು ನಮ್ಮಲ್ಲಿ 18,000 ಹೊಸ ಗರ್ಭಿಣಿಯರು ದಾಖಲಾಗ್ತಾರೆ. ಆ ಗರ್ಭಿಣಿಯರು ದಾಖಲಾಗ್ತಕ್ಕಂಥ ಎಲ್ಲ ಗರ್ಭಿಣಿಯರು ಕೂಡ ಕಡ್ಡಾಯವಾಗಿ ನಾವು HIV ಪರೀಕ್ಷೆಗೆ ಒಳಪಡಿಸ್ತೀವಿ. ಜೊತೆಗೆ ಅವರ ಸ್ಪೌಸ್ ಅಥವಾ ಗಂಡಂದಿರನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತೀವಿ. 2009ರಿಂದ ಇಲ್ಲಿವರೆಗೂ ಸುಮಾರು 372 ಗರ್ಭಿಣಿಯರು ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವ್ ಬಂದಿದ್ದಾರೆ. 2009-10ರಲ್ಲಿ 26, 2010-11ರಲ್ಲಿ 42 ಪ್ರಕರಣಗಳು ಮತ್ತು 2011-12ರಲ್ಲಿ 43. ಕಳೆದ ವರ್ಷ 2024-26ರಲ್ಲಿ 17 ಪ್ರಕರಣಗಳು. ಈ ವರ್ಷ 2025-26 ಅಕ್ಟೋಬರ್ ಮಾಯವರೆಗೆ 8 ಪ್ರಕರಣಗಳು ವರದಿಯಾಗಿದೆ. ಕಾರ್ಯಕ್ರಮದ ಪ್ರಮುಖವಾಗಿ ಏನಪ್ಪ ಅಂದರೆ HIV ಇರ್ತಕ್ಕಂಥ ಪ್ರಮುಖವಾಗಿ 4 ಮಾರ್ಗಗಳಿಂದ ಬರ್ತಕ್ಕಂಥ ಕಾಯಿಲೆ. ಒಂದು, ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದಾಗ. ಎರಡನೇದು, ಸರಿಯಾಗಿ ಶುದ್ಧೀಕರಿಸದೇ ಇರತಕ್ಕಂಥ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬರು ಬಳಸ್ತಕ್ಕಂಥ ಸೂಜಿ ಸಿರಂಜುಗಳು. ಮೂರನೇದು, ಸರಿಯಾಗಿ ಸಂಸ್ಕರಿಸದೇ ಇರತಕ್ಕಂಥ ರಕ್ತವನ್ನು ಪಡೆಯೋದು ಅಥವಾ ದಾನ ಮಾಡೋ ಮುಖಾಂತರ. ನಾಲ್ಕನೇದು, ಸೋಂಕಿತ ತಾಯಿಯಿಂದ ಮಗು ಬರ್ತಕ್ಕಂಥ. ಈ 4 ಮಾರ್ಗಗಳು ಬಿಟ್ಟರೆ ಬೇರೆ ಇನ್ನಿತರ ಮಾರ್ಗಗಳಿಂದ ಯಾವುದೂ ಕೂಡ ಈ ಒಂದು HIV ಕಾಯಿಲೆ ಬರೋದಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3,627 HIV ಸೋಂಕಿತರಿದ್ದು, ಅದರಲ್ಲೂ ಅವಿವಾಹಿತರಲ್ಲಿಯೇ HIV ಸೋಂಕು ಹೆಚ್ಚಾಗುತ್ತಿದೆ. ಮದುವೆಗೂ ಮುನ್ನವೇ ಯುವಕರಲ್ಲಿ HIV ಸೋಂಕು ಹೆಚ್ಚಾಗಿ ಪತ್ತೆಯಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 633, ಚಿಂತಾಮಣಿ 724, ಶಿಡ್ಲಘಟ್ಟ 436, ಬಾಗೇಪಲ್ಲಿ 621, ಗೌರಿಬಿದನೂರು 546, ಗುಡಿಬಂಡೆ 235. ಒಟ್ಟು ಜಿಲ್ಲೆಯಲ್ಲಿ 3,627 HIV ಆಕ್ಟಿವ್ ಕೇಸ್ಗಳಿದ್ದು, ಎಚ್ಚರಿಕೆಯಿಂದ ಇರಿ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕಾಲೇಜ್ಗಳಂತ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್ ಈ ಸ್ಟೂಡೆಂಟ್ಗಳು ಹೆಚ್ಚಾಗಿ ತುತ್ತಾಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವ್ರಿಗೆ ಒಂದೇ ಮಾರ್ಗದರ್ಶನ ಅಂದರೆ ಕೆಲವರು ಎಷ್ಟೊಂದು ಇದು ಪ್ಯಾರಾಮೆಡಿಕಲ್ ಅಲ್ಲದೆ ಬೇರೆ ಕಾಲೇಜ್ ಮಕ್ಕಳಿಗೆ ಏನಿರುತ್ತೆ ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂದ ಕೂಡಲೇ ಹೆಣ್ಣಿನೊತ್ತಿಗೆ ಸಂಭೋಗ ಮಾಡಿದರೆ ಮಾತ್ರನೇ ಬರೋವಂಥದ್ದಿರುತ್ತೆ. ಈಗ ನಾವು ಹಲವು ವಿಧಾನಗಳು ನೋಡ್ತಾ ಇದ್ದೇವೆ. ಗಂಡು ಮಕ್ಕಳು ಜೊತೆಗೇ ಸಂಭೋಗ ಹೊಂದೋ ಅಂಥದ್ದು. ಇಂಥದ್ರಿಂದನೂ ಕೂಡ ಎಷ್ಟೊಂದು ಸೋಂಕುಗಳು ನಾವು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿನ ಪ್ರಾಧ್ಯಾಪಕರುಗಳು ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಅವ್ರುಗಳಿಗೆ ಮನವರಿಕೆ ಮೂಡಿಕೊಡ್ಬೇಕು. ಹಾಗೆಯೇ 1097 ಅಂತ ಬಂದಿದೆ. ಯಾರಿಗೆ ಏನಾದ್ರು ಮಾಹಿತಿ ಬೇಕು, ಒಬ್ಬರು ಹೋಗಿ ನಾವು ಕೇಳಿದಾಗ ಏನಂತ ಅನುಮಾನ ಪಡ್ತಾರೆ, ಇವನೇನೋ ಮಾಡಿರ್ಬೋದೇನೋ, ಅದಕ್ಕೆ ನಮ್ಮನ್ನು ಬಂದು ಪ್ರಶ್ನೆ ಮಾಡ್ತಿದ್ದಾನೆ ಅನ್ನೋ ಅಂತಹ ಅನುಮಾನಗಳು ಬರ್ತವೆ. ಆದರೆ 1097 ಅಂತ ಒಂದು ಹೆಲ್ಪ್ಲೈನ್ ಇದೆ. ಯಾರಿಗೆ ಏನೇ ಮಾಹಿತಿ ಬೇಕಾದರೂ ಸಂಪೂರ್ಣ ಫ್ರೀ ಆಗಿರೋ ಟೋಲ್ ನಂಬರಲ್ಲಿ ಅದನ್ನು ಮಾಹಿತಿಗಳನ್ನ ತಿಳ್ಕೊಂಡು ತಮ್ಮ ಆರೋಗ್ಯನ ತಾವು ಕಾಪಾಡ್ಕೋಬೋದು. ಇನ್ನು ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ HIV ಸೋಂಕಿತ ಮಹಿಳೆಯರಿಗೆ ಚಿಕಿತ್ಸೆ ನೀಡಿ ಮಕ್ಕಳಿಗೆ ಸುರಕ್ಷಿತ ಹೆರಿಗೆ ಮಾಡಿಸುವ ಡಾಕ್ಟರ್ ಹರಿಣಿ ಅವರಿಗೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು. ಒಟ್ಟಿನಲ್ಲಿ ಇತ್ತೀಚೆಗೆ ಅವಿವಾಹಿತ ಯುವಕರಲ್ಲಿ HIV ಹೆಚ್ಚಾಗುತ್ತಿದ್ದು, ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಕೊಂಚ ಯಾಮಾರಿದ್ರೂ ಸದ್ದಿಲ್ಲದೆ ವೈರಸ್ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ. ಹೀಗಾಗಿ ಯುವ ಜನರು ಜಾಗೃತರಾಗಿರಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.